ತಯಾರಿ 1 ವಾರದಿಂದ ನಡೀತಾ ಇದೆ. ನನಗೆ ಗೊತ್ತಿರೋ ಹಾಗೆ ನನ್ನ ಗೆಳತಿ, ನನ್ನ ಸೋದರಿ ಅಂತಲೇ ಕರಿತಾ ಇರೋ ಶ್ರುತಿ ಹಾಗೂ ಆಂಜನೇಯ, ನನ್ನ ತಮ್ಮ ಅಂತಲೇ ಕರಿತೀನಿ ನಾನು. ರಕ್ತ ಸಂಬಂಧಕ್ಕಿಂತ ಮೀರಿದ ಸಂಬಂಧ ಅವನದು ನಂದು, ಅವನು ಕೂಡ. ಹಾಗೆ ಪರಮೇಶ್ ನಂದು ಸ್ನೇಹ 15 ವರ್ಷ. ಸೊ ಇವರು 3 ಜನ ಕಣ್ಣಿಗೆ ಕಾಣದೇ ಇರೋ ಕೈಗಳು ತುಂಬ ಜನ ಇದ್ದಾರೆ. ಆದರೆ ಕಣ್ಣಿಗೆ ಕಾಣೋ ಜನ ಇವ್ರು 3 ಜನ ನನಗೆ ತುಂಬ ಆತ್ಮೀಯರು. ಇವರು 3 ಜನ ಸೇರಿ ಗುರುಗಳಿಗೆ ಗುರುಪೂರ್ಣಿಮೆ ದಿನ ಒಂದು ದೇವಸ್ಥಾನದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿ, ಗುರುಗಳಿಗೆ ಪ್ರೇರೇಪಣೆ ಮಾಡಿ ಇಷ್ಟೆಲ್ಲ ಮಾಡಿದ್ದಾರೆ. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಕೊಡಿ. ಯಾಕೆಂದರೆ ಗುರುಗಳ ಆಶೀರ್ವಾದ ಇದ್ದರೆ ಶ್ರುತಿ ಆಗಿರ್ಬೋದು, ಹಾಗೆ ಪ್ರಮೋದ್ ಆಗಿರ್ಬೋದು, ಅಂಜನಿ ಆಗಿರ್ಬೋದು, ಏನೆಲ್ಲ ಮಾಡ್ಬೋದು. 1 ವಾರದಿಂದ ತಯಾರಿ ಏನೆಲ್ಲ ಮಾಡಿರ್ಬೋದು. ಸರಿಯಾಗಿ ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ. ಇಷ್ಟೆಲ್ಲ ಸಕ್ಸಸ್ ಹಿಂದೆ ಅವ್ರ 3 ಜನದ ಕಾರಣ ಇರುತ್ತೆ. ಗುರುಗಳ ಆಶೀರ್ವಾದ ಇರುತ್ತೆ. ಸದಾ ಗುರುಗಳ ಆಶೀರ್ವಾದ ಅವರಿಗೆ ಯಾವಾಗೂ ಇರಬೇಕು ಅಂತ ಕೇಳ್ಕೊಳ್ತೀನಿ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾರೆ. ಹಾಗೆ ಗುರುಗಳ ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ನಗುಮುಖದ ಸುಂದರ ಅಂತಾನೆ ಹೇಳ್ಬೋದು. ಹಾಗೆ ಸಿಟ್ಟು ಅಂತೂ ನಮ್ಮೆದ್ರಿಗಂತೂ ಕಂಡಿಲ್ಲ. ಸಿಟ್ಟು ನಮ್ಮೆದ್ರಿಗಂತೂ ಕಂಡಿಲ್ಲ. ಹಾಗೆ ಸಿಟ್ಟಿದೆ ಅಂತ ಅನ್ಕೊಂಡಿದ್ದೀನಿ, ನಮ್ಮೆದ್ರಿಗಂತೂ ಕಂಡಿಲ್ಲ. ಹಾಗೆ ನಮ್ಮ ಶಿವಮೊಗ್ಗಕ್ಕೆ ನಿಮ್ಮಂಥವರು ಗುರುಗಳ ಆಶೀರ್ವಾದ ಇರಬೇಕು. ಶಿವಮೊಗ್ಗದಲ್ಲಿ ತುಂಬ ಜನ ಐತಿಹಾಸಿಕ ಸ್ಥಳಗಳಿದೆ, ಸುಮಾರು ದೇವಸ್ಥಾನಗಳಿದೆ, ಸುಮಾರು ಗುರುಗಳಿದ್ದಾರೆ. ಆ ಗುರುಗಳ ಜೊತೆಗೆ ಪಾರ್ಥ ಗುರೂಜಿ ಅವರು ಶಿವಮೊಗ್ಗದಲ್ಲಿ ನೆಲೆಸಿರೋದು ನಮ್ಮೆಲ್ಲರಿಗೂ ಒಂದು ಸುಗುಣ ಅಂತಾನೆ ಕರಿಬೋದು. ಹಾಗೆ ಪ್ರತಿದಿನನೂ ಯಾವತ್ತೇ ಹೋಗಲಿ ನಕ್ಕೊಂಡು ಮಾತಾಡಿಕೊಂಡು ಆಶೀರ್ವಾದ ಎಲ್ಲರಿಗೂ ಕೊಡ್ತಾರೆ. ಈಗ ಗೊತ್ತಾಗ್ತಾ ಇದೆ 3 ಗಂಟೆ ಆಗಿದೆ ಅಂತ, ಆದರೂ ಅವ್ರ ಮುಖದಲ್ಲಿ ನಗು ಇದೆ. ಪ್ರಸಾದ ತಗೊಂಡಿಲ್ಲ, ಆದರೂ ಅವ್ರ ಮುಖದಲ್ಲಿ ನಗು ಇದೆ. ಹಾಗೆ ನಾವೆಲ್ಲರೂ ಸೇರಿ ಗುರುಗಳ ಆಶೀರ್ವಾದ ಪಡೆಯೋಣ. ಸದಾ ಗುರುಗಳ ಹಿತಚಿಂತನೆಯಲ್ಲಿ ಇರೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಗುರು.